ಫ್ರೆಂಡ್ಸ್, ನಿಮ್ಗೆ ಇದು ನೆನಪಿದ್ಯಾ? 2025 ಸ್ಟಾರ್ಟ್ ಆದಾಗ ನೀವೊಂದು ಪ್ರಾಮಿಸ್ ಮಾಡಿದ್ರೆ ಈ ವರ್ಷ ನಾನು ಕಮ್ ಬ್ಯಾಕ್ ಮಾಡ್ತೀನಿ, ಲೈಫ್ ಚೇಂಜ್ ಮಾಡ್ತೀನಿ ಅಂತ. ಅದಕ್ಕೋಸ್ಕರ 7 ಡೇಸ್ ಚಾಲೆಂಜಸ್, 30 ಡೇಸ್ ಚಾಲೆಂಜಸ್ ಎಲ್ಲಾ ವಿಡಿಯೋ ನೋಡಿದ್ರಿ. ಆದ್ರೆ ನಿಜ ಹೇಳಿ, ಏನಾದ್ರೂ ಚೇಂಜ್ ಆಯ್ತಾ? ನೋ. ಇವತ್ತು 2025 ಕೂಡ ಮುಗೀತು. ಈಗ ನಾವು 2026 ಇದೀವಿ. ಮತ್ತೆ ಸೇಮ್ ಡೈಲಾಗ್, ಹೌ ಟು ಕಮ್ ಬ್ಯಾಕ್ ಇನ್ 2026. ಫ್ರೆಂಡ್ಸ್, ನಿಮ್ಗೊಂದು ಸತ್ಯ ಗೊತ್ತಾ? ಹದ್ದು ಈಗಲ್ 70 ವರ್ಷ ಬದುಕುತ್ತೆ. ಆದ್ರೆ ಅದಕ್ಕೆ 40 ವರ್ಷ ಆದಾಗ ಅದರ ಲೈಫ್ ನಲ್ಲಿ ಒಂದು ದೊಡ್ಡ ಚಾಲೆಂಜ್ ಬರುತ್ತೆ. ಅದರ ರೆಕ್ಕೆಗಳು ಬಾರಾಗಿ ಆರೋಕ್ಕೆ ಕಷ್ಟ ಆಗುತ್ತೆ. ಅದರ ಒಂದು ಉಗುರುಗಳು ಬೆಳೆದು ಬೇಟೆ ಆಡೋಕೆ ಆಗಲ್ಲ. ಅದರ ಒಂದು ಕುಕ್ಕೆ ಬಗ್ಗಿ ಹೋಗಿ ಊಟ ಮಾಡಕ್ ಕೂಡ ಆಗಲ್ಲ. ಈಗ ಆ ಒಂದು ಹದ್ದು ಮುಂದೆ ಎರಡೇ ಆಪ್ಷನ್: ಹಸಿವಿನಿಂದ ಸಾಯೋದು ಅಥವಾ ಒಂದು ಭಯಂಕರವಾದ ಟ್ರಾನ್ಸ್ಫಾರ್ಮೇಶನ್ ಫೇಸ್ ಮಾಡೋದು. ಆಗ ಹದ್ದು ಚಾಲೆಂಜ್ ನ ಅಕ್ಸೆಪ್ಟ್ ಮಾಡುತ್ತೆ, ಅಂದ್ರೆ ಸೆಲೆಕ್ಟ್ ಮಾಡುತ್ತೆ. ಅದು ಬೆಟ್ಟದ ತುದಿಗೆ ಹೋಗಿ ಕಲ್ಲಿಗೆ ಗುದ್ದಿ ತನ್ನ ಕೊಕ್ಕನ್ನು ಮುರಿದು ಹಾಕುತ್ತೆ. ತನ್ನ ರೆಕ್ಕೆಗಳನ್ನು ತಾನೇ ಕಿತ್ತು ಬಿಸಾಕುತ್ತೆ. ಅದಕ್ಕೆ ರಕ್ತ ಬರುತ್ತೆ, ನೋವಾಗುತ್ತೆ. ಆದ್ರೆ ಆ ನೋವಿನ ನಂತರ ಅದಕ್ಕೆ ಹೊಸ ರೆಕ್ಕೆ ಬರುತ್ತೆ, ಹೊಸ ಶಕ್ತಿ ಬರುತ್ತೆ. ಇನ್ನು 30 ವರ್ಷ ಆಗ್ಲಿ ಅದು ರಾಜನ್ ತರ ಬದುಕಬಹುದು. ಸೊ ಫ್ರೆಂಡ್ಸ್, ನಮ್ಮ ಲೈಫ್ ಕೂಡ ಈಗ ಆ ಒಂದು 40 ವರ್ಷದ ಹದ್ದು ಇದ್ದ ಹಾಗೆ. ನಾವು ಕಂಫರ್ಟ್ ಝೋನ್ ಅಲ್ಲಿ ಸಿಕ್ಕಾಕೊಂಡಿದೀವಿ. ಈಗ ನಾವು ಚೇಂಜ್ ಆಗ್ಬೇಕು ಅಂತಂದ್ರೆ ಆ ಒಂದು ಹದ್ದು ತರ ಪೇನ್ ನ ತಗೊಳ್ಬೇಕು. ನಿಮ್ಮ ಹಳೆಯ ಓಲ್ಡ್ ವರ್ಷನ್ ಸಾಯಿಸಬೇಕು. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಒಂದು ಕಂಬ್ಯಾಕ್ ಬಗ್ಗೆ, ರಿಯಲ್ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಮಾತಾಡೋಣ. ಅಂಡ್ ಫ್ರೆಂಡ್ಸ್, ಒಂದು ರಿಕ್ವೆಸ್ಟ್: ಈ ತರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮ್ಮ ಮುಂದೆ ತರಕ್ಕೆ ಒಂದು ಲೈಕ್ ಮಾಡಿ. ಅದೇ ತರ ಚಾನಲ್ ಏನಾದ್ರು ಹೊಸಬರು ನೋಡ್ತಾ ಇದ್ದಾರೆ, ಈಗ ತಾನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆನ್ ಅಲ್ಲಿ ಇಟ್ಕೊಳ್ಳಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ಅದೊಂದು ವಿಡಿಯೋಸ್ ನೀವು ಮಿಸ್ ಆಗದೆ ಇರ್ತೀರಾ. ಸೊ ಇನ್ನ ಬನ್ನಿ, 1 ಸೆಕೆಂಡ್ ಕೂಡ ಲೇಟ್ ಮಾಡದೆ ವಿಡಿಯೋನ ಶುರು ಮಾಡೋಣ. ಸ್ಟೆಪ್ ನಂಬರ್ 1, ದ 5 ಸೆಕೆಂಡ್ ರೂಲ್. ಫ್ರೆಂಡ್ಸ್, ನಮ್ಗಿರೋ ಪ್ರಾಬ್ಲಮ್ ಏನೋ ಗೊತ್ತಾ? ಪ್ರೊಕ್ರಾಸ್ಟಿನೇಷನ್. ಅಂದ್ರೆ ನನಗೆ ಇವತ್ತು ಮೂಡ್ ಇಲ್ಲ, ಆಮೇಲೆ ಮಾಡೋಣ, ನಾಳೆ ಮಾಡೋಣ ಅಂತ. ಇದನ್ನ ಹೊಡೆಯಕ್ಕೆ ಒಂದು ರೂಲ್ ಇದೆ. ಇದು ಬಂದ್ಬಿಟ್ಟು ಮೆಲ್ ರಾಬಿನ್ ಅವರ 5 ಸೆಕೆಂಡ್ ರೂಲ್. ಇದು ಒಂದು ಸಿಂಪಲ್ ಸೈನ್ ಅಷ್ಟೇ. ನಿಮ್ಮ ತಲೆಯಲ್ಲಿ ಒಂದು ಐಡಿಯಾ ಬಂದಾಗ ನೀವು ಒಂದು 5 ಸೆಕೆಂಡ್ ಒಳಗಡೆ ಆಕ್ಷನ್ ತಗೊಂಡಿಲ್ಲ ಅಂತಂದ್ರೆ ನಿಮ್ಮ ಬ್ರೈನ್ ನಿಮಗೆ ಈ ತರ ಹೇಳುತ್ತೆ: ಬೇಡ ಬಿಡು, ಇನ್ನು ಬೇರೆ ಬೇರೆ ಕೆಲಸಕ್ಕೆ ಬರ್ದೇ ಇರೋದನ್ನೆಲ್ಲ ತುಂಬ್ತಾ ಇರುತ್ತೆ. ನಿಮ್ಮ ಮೈಂಡ್ ಎಕ್ಸ್ಕ್ಯೂಸ್ ಕೊಟ್ಟು ಹಾಳಾಕೆ ಶುರು ಆಗುತ್ತೆ. ಈ ಒಂದು ಬ್ರೈನ್ ಕೆಲಸನೇ ನಿಮ್ಮನ್ನ ಕಂಫರ್ಟ್ ಝೋನ್ ಆಗಿ ಇಡೋದು. ಸೊ ನಾಳೆ ಬೆಳಿಗ್ಗೆ ಬೆಡ್ ಮೇಲಿಂದ ಎದ್ದೊಳ್ಬೇಕಾದ್ರೆ ತುಂಬಾ ಯೋಚನೆ ಮಾಡಕ್ ಹೋಗಬೇಡಿ. ಮನಸ್ಸಿನಲ್ಲಿ ಕೌಂಟ್ ಮಾಡಿ, ಜಸ್ಟ್ 5 4 3 2 1 ಅಂಡ್ ಗೋ. ಇದನ್ನ ಹೇಳಿದ ತಕ್ಷಣ ನೀವು ಎದ್ದೊಳ್ಳೇಬೇಕು. ಎದ್ದೊಳ್ಬಿಟ್ಟು ಮುಖ ತೊಳ್ಕೊಳ್ಳೋದು ಏನೊಂದು ಮಾಡಿ. ಸೊ ಯಾವಾಗ ನೀವು ಯೋಚನೆ ಮಾಡೋಕ್ಕಿಂತ ಮುಂಚೆ ಆಕ್ಷನ್ ತಗೊಳ್ತಿರೋ, ಅವಾಗ ನಿಮ್ಮ ಲೈಫ್ ನಲ್ಲಿ ಇರೋ ಅತಿ ದೊಡ್ಡ ಲೇಸಿನೆಸ್ ನ ಸೋಲಿಸ್ತೀರಾ. ಸೊ ಈ ಒಂದು ಹ್ಯಾಬಿಟ್ ನ ಬೇಗ ರೂಢಿ ಮಾಡ್ಕೊಳ್ಳಿ. ನೀವು ಯಾವಾಗ ಈ ಒಂದು ಆಕ್ಷನ್ ತಗೊಳ್ತಾ ಇರ್ತೀರೋ ಅವಾಗೆಲ್ಲ ನಿಮ್ಮ ಬ್ರೈನ್ ಟ್ರೈನ್ ಆಗುತ್ತೆ. ಯಾವಾಗ ನೀವು ಒಂದು 5 4 3 2 1 ಅಂತ ಹೇಳ್ತಿರೋ, ಆಟೋಮೆಟಿಕ್ ಆಗಿ ಆ ಒಂದು ಕೆಲಸ ಮಾಡಕ್ ಹೋಗ್ತೀರಾ. ಸೊ ಡೋಂಟ್ ಥಿಂಕ್, ಜಸ್ಟ್ ಮೂವ್. ಸ್ಟೆಪ್ ನಂಬರ್ 2, ದ ಮೈಂಡ್ ಸೆಟ್ ಕ್ರಿಯೇಟ್ಸ್ ರಿಯಾಲಿಟಿ. ಎರಡನೇದು ನಂಬಿಕೆ. ಹಿಂದೆ ಡಾಕ್ಟರ್ಸ್ ಈ ತರ ಹೇಳ್ತಾ ಇದ್ರು: ಮನುಷ್ಯನು ಒಂದು ಮೈಲಿ ದೂರನ 4 ನಿಮಿಷದಲ್ಲಿ ಓಡಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಂಡ್ ಆತರ ಯಾರಾದ್ರೂ ಓಡಿದ್ರೆ ಹಾರ್ಟ್ ಒಡೆದೋಗುತ್ತೆ ಅಂತ ಹೇಳಿದ್ರು. ಅಂಡ್ ಅದನ್ನ ಎಲ್ಲರೂ ನಂಬುದ್ರು. ಆದ್ರೆ ರೋಗರ್ ಬ್ಯಾನ್ಸ್ಟರ್ ಅನ್ನೋ ಒಬ್ಬ ವ್ಯಕ್ತಿ, ಅವರು ರೇಸ್ ನಲ್ಲಿ 3 ನಿಮಿಷ 59 ಸೆಕೆಂಡ್ಸ್ ನಲ್ಲಿ ಮುಗಿಸಿದ್ರು. ಒಂದು ರೆಕಾರ್ಡ್ ಬ್ರೇಕ್ ಆಯ್ತು. ಶಾಕಿಂಗ್ ವಿಷಯ ಏನೋ ಗೊತ್ತಾ? ಅವರು ಬ್ರೇಕ್ ಮಾಡಿದ್ದು ಕೇವಲ ಒಂದೇ ಒಂದು ತಿಂಗಳಲ್ಲಿ. ಅಂಡ್ ಇನ್ನು ಮಿಕ್ಕಿರೋ 3 ಜನ ಕೂಡ ಸೇಮ್ ರೆಕಾರ್ಡ್ ನೇ ಬ್ರೇಕ್ ಮಾಡಿದ್ರು. ಇದು ಎಲ್ಲ ಹೇಗೆ? ಬಾಡಿ ಚೇಂಜ್ ಆಯ್ತಾ? ಇಲ್ಲ, ಮೈಂಡ್ ಸೆಟ್ ಚೇಂಜ್ ಆಯ್ತು. ಯಾವ್ದೊಂದು ಕೆಲಸನ ನಿಮ್ಮ ಮೈಂಡ್ ಇದನ್ನ ನಾನು ಮಾಡಬಲ್ಲೆ ಅಂತ ಅಕ್ಸೆಪ್ಟ್ ಮಾಡಿದ್ರೆ ನಿಮ್ಮ ಬಾಡಿ ಆಟೋಮೆಟಿಕ್ ಆಗಿ ಫಾಲೋ ಮಾಡುತ್ತೆ. ಪ್ರಾಬ್ಲಮ್ ಅನ್ನೋದು ನೀವು ವೀಕ್ ಅಂತಲ್ಲ. ಪ್ರಾಬ್ಲಮ್ ಏನು ಅಂತಂದ್ರೆ ನಿಮ್ಮ ಮೈಂಡ್ ಗೆ ನೀವು ತಪ್ಪು ಕಮೆಂಟ್ಸ್ ಕೊಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ನನ್ನ ಕೈಯಲ್ಲಿ ಆಗಲ್ಲ, ಇದಾಗಲ್ಲ, ಅದಾಗಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಬ್ರೈನ್ ಗೆ ಹೇಳ್ತಾ ಇರ್ತೀರಾ. ಫಸ್ಟ್ ಆಫ್ ಆಲ್, ಸ್ಟಾಪ್ ಫೀಡಿಂಗ್ ಗ್ರಾಬೇಜ್ ಟು ಯುವರ್ ಬ್ರೈನ್. ಸೊ ಕರ್ಣೆ ಮುಂದೆ ನಿಂತು ಹೇಳಿ, ಇದು ನಿಮಗೆ ರೂಢಿ ಆಗುತ್ತೆ, ಪ್ಲಸ್ ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡುತ್ತೆ. ನಾನ್ ಮಾಡ್ತೀನಿ, ಐ ಕ್ಯಾನ್ ಡೂ ಇಟ್. ನಿಮ್ಮ ಬ್ರೈನ್ ನ ಈ ತರ ಟ್ರೈನ್ ಮಾಡ್ತಾ ಇರಿ, ನೀವು ಯಾವ್ದೊಂದು ಕೆಲಸನ ಮಾಡ್ತೀರಾ ಅಂತ. ಓಕೆ, ಸೊ ಸ್ಟೆಪ್ ನಂಬರ್ 3, ಡೆಡ್ ಲೈನ್ ಅಂಡ್ ಕಾಂಪಿಟೇಷನ್. ಮೂರನೇ ಸೀಕ್ರೆಟ್: ಸೆಟ್ ಎ ಡೆಡ್ ಲೈನ್. ಇಲಾನ್ ಮಸ್ಕ್ ನವರು ಹೇಳ್ತಾರೆ, ಒಂದು ಮನೆನ ಕ್ಲೀನ್ ಮಾಡೋಕೆ ನೀವು 30 ದಿನ ಟೈಮ್ ತಗೊಂಡ್ರೆ ಅದು ಪಕ್ಕಾ 30 ದಿನಗಳೇ ತಗೊಳುತ್ತೆ. ಅದೇ ಒಂದು ಕೆಲಸನ ನೀವು 3 ದಿನ ಟೈಮ್ ತಗೊಂಡ್ರೆ ಅದು 3 ದಿನದಲ್ಲೇ ಮುಗಿದು ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಎಕ್ಸಾಮ್ಸ್ ಹಿಂದಿನ ದಿನ ನೀವು ಹೇಗೆ ಓದ್ತೀರಾ? ಫುಲ್ ಫೋಕಸ್ ಇಂದ ಅಲ್ವಾ? ಯಾಕೆಂದ್ರೆ ನಿಮ್ಗೆ ಡೆಡ್ ಲೈನ್ ಇದೆ. ನೀವಾಗ ಓದ್ಕೊಂಡಿಲ್ಲ ಅಂತಂದ್ರೆ ಎಕ್ಸಾಮ್ ನಲ್ಲಿ ಏನು ಬರೆಯಲ್ಲ. ಸೊ ಅದೇ ತರ ನಮ್ಮ ಲೈಫ್ ನಲ್ಲಿ ಡೆಡ್ ಲೈನ್ ಇಲ್ಲ ಅಂತಂದ್ರೆ ಅದು ಗೋಲ್ ಅಲ್ಲ, ಅದು ಬರೀ ಆಸೆ ಅಷ್ಟೇ. ಬರೀ ಈ ಒಂದು ಆಸೆಯಿಂದ ನಮ್ಮ ಲೈಫ್ ಚೇಂಜ್ ಆಗಲ್ಲ. ಮತ್ತೆ ಕಾಂಪಿಟೇಷನ್ ಬಗ್ಗೆ ಭಯ ಪಡ್ತಾ ಇರ್ತೀವಿ. ನಿಜ ಹೇಳ ಫ್ರೆಂಡ್ಸ್, ಇವತ್ತು ಈಗಿನ ಕಾಲದಲ್ಲಿ ಕಾಂಪಿಟೇಷನ್ ಅನ್ನೋದು ತುಂಬಾ ಕಮ್ಮಿ ಇದೆ. ಯಾಕೆಂತಂದ್ರೆ 99% ಜನ ಕೆಲವೊಂದು ಕೆಲ್ಸಕ್ಕೆ ಬರ್ದಿರೋ ವಿಡಿಯೋಸ್ ನೋಡ್ಕೊಂಡು ಅವರ ಲೈಫ್ ನ ಹಾಳು ಮಾಡ್ಕೊಳ್ತವ್ರೆ. ನಿಜ ಹೇಳ್ಬೇಕು ಅಂತಂದ್ರೆ ಈ ವಿಡಿಯೋ ಇಲ್ಲಿವರೆಗೂ ಬರೋ ಪಾಟ್ಗೆ ತುಂಬಾ ಜನ ಸ್ಕಿಪ್ ಮಾಡೇ ಇರ್ತಾರೆ. ಆದ್ರೆ ನೀವು ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂತಂದ್ರೆ ಯು ಆರ್ ವೆರಿ ಸೀರಿಯಸ್. ಸೊ ನಾನು ಕೂಡ ನಿಮ್ಮಂತ ಒಂದು ಮೈಂಡ್ ಸೆಟ್ ಇರೋರ್ಗೆ ವಿಡಿಯೋಸ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಯಾರೆಲ್ಲ ಅವರ ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಅನ್ಕೊಂಡಿದ್ರು ಅವರೆಲ್ಲ ಈ ಒಂದು ಚಾನಲ್ ಗೆ ಸಪೋರ್ಟ್ ಮಾಡಿ. ಯಾಕೆಂದ್ರೆ ನಾನು ಫ್ಯೂಚರ್ ಅಲ್ಲಿ ಈ ತರ ಒಂದು ಕಂಟೆಂಟ್ ತರ್ತೀನಿ. ಅದನ್ನ ನೀವು ಎಲ್ಲೂ ನೋಡಿರೋದಿಲ್ಲ. ಆ ತರ ಒಂದು ಕಂಟೆಂಟ್ ಈ ಒಂದು ಚಾನಲ್ ಅಲ್ಲಿ ಸಿಗುತ್ತೆ. ಸೊ ಯಾರು ಮಿಸ್ ಮಾಡ್ಕೊಳ್ಬೇಡಿ. ಇಲ್ಲ ಟಾಪಿಕ್ ನಲ್ಲಿ ಹೋದ್ರೆ ನೀವು ಜಸ್ಟ್ 6 ತಿಂಗಳು ಸರಿಗೆ ಕೆಲಸ ಮಾಡಿದ್ರೆ ಸಾಕು, ನೀವು ನಿಮ್ಮ ಕಂಫರ್ಟ್ ಝೋನ್, ನೀವು ನಿಮ್ಮ ಸರ್ಕಲ್ ನಿಂದ ಅಂಡ್ ಎಲ್ಲರಿಗಿಂತ ಮುಂದೆ ಹೋಗಿರ್ತೀರಾ. ಸೊ ಕಾಂಪಿಟೇಷನ್ ಇಸ್ ಇಲ್ಯೂಷನ್, ಫೋಕಸ್ ಆನ್ ರಿಯಾಲಿಟಿ. ಸ್ಟೆಪ್ ನಂಬರ್ 4, ದ 5 ಟೈಪ್ಸ್ ಆಫ್ ಲೂಸರ್ಸ್. ಈ ಒಂದು 4ನೇದು ನೀವು ಯಾಕೆ ಸೋಲ್ತೀರಾ ಅಂತ ಅಂದ್ಬಿಟ್ಟು ಐಡೆಂಟಿಫೈ
ಮಾಡಿ. ನೀವು ಈ 5 ಜನರಲ್ಲಿ ಯಾರ ತರ ಇದ್ದೀರಾ ಚೆಕ್ ಮಾಡ್ಕೊಳ್ಳಿ. ನಂಬರ್ 1 ದ ಪರ್ಫೆಕ್ಷನ್. ಎಲ್ಲ ಪರ್ಫೆಕ್ಟ್ ಆದ್ಮೇಲೆ ಶುರು ಮಾಡ್ತೀನಿ ಈ ತರ ಹೇಳ್ತಾ ಇರ್ತಾರೆ. ಪರ್ಫೆಕ್ಟ್ ಟೈಮ್ ಯಾವತ್ತೂ ಬರಲ್ಲ. ಎರಡನೇದು ದ ಓವರ್ ಥಿಂಕರ್ಸ್. ಬರೀ ಯೋಚನೆ ಮಾಡ್ತಾ ಇದಾರೆ, ಆಕ್ಷನ್ ತಗೊಳ್ಳಲ್ಲ ಅಂಡ್ ಅವರ ರಿಸಲ್ಟ್ಸ್ 0. ಮೂರನೇದು ದ ವಿಕ್ಟಿಮ್. ನನ್ನ ಲೈಫ್ ಸರಿ ಇಲ್ಲ, ಅಪ್ಪ ಅಮ್ಮ ಸರಿ ಇಲ್ಲ, ಅವರ ಲೈಫ್ ನಲ್ಲಿ ಬರೀ ಕಂಪ್ಲೇಂಟ್ಸ್ ಮಾತ್ರ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ನಾಲ್ಕನೇದು ದ ಪ್ರೊಕ್ರಾಸ್ಟಿನೇಟರ್. ಇವರೆಲ್ಲ ನಾಳೆ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಈ ತರ ಹೇಳ್ಕೊಂಡೇ ಹೋಗ್ತಾ ಇರ್ತಾರೆ, ಬಟ್ ಅವ್ರು ಸ್ಟಾರ್ಟೇ ಮಾಡೋದಿಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ ಗೈಸ್, ಆ ಒಂದು ನಾಳೆ ಯಾವತ್ತೂ ಬರೋದಿಲ್ಲ. ಆ ಒಂದು ನಾಳೆ ಬರೋ ಪಾಡ್ಕೆ ನಿಮ್ಮ ಲೈಫ್ ಅಲ್ಲಿ ನೀವು ತುಂಬಾನೇ ಕಳ್ಕೊಂಡಿರ್ತೀರಾ. ಐದನೇದು ದ ನೋ ಇಟ್ಸ್ ಆಲ್. ನನ್ಗೆಲ್ಲ ಬರುತ್ತೆ ಬಿಡು ಅಂತ ಸೈಲೆಂಟ್ ಆಗಿರ್ತಾರೆ. ನೀವು ಯಾವಾಗ ಈ ತರ ನಿಮ್ಮ ಲೈಫ್ಗೆ ಫುಲ್ ಸ್ಟಾಪ್ ಬಿಡ್ತಿರೋ ನಿಮ್ಮ ಲೈಫ್ ಅಲ್ಲಿ ನೀವು ಯಾವತ್ತೂ ಗ್ರೋ ಆಗಲ್ಲ. ಸೊ ಇವಾಗಲೇ ಒಪ್ಕೊಳ್ಳಿ, ಈ ಒಂದು 5 ಸ್ಟೇಜಸ್ ಅಲ್ಲಿ ನೀವು ಯಾವ್ದ್ರಲ್ಲಿ ಇದ್ದೀರಾ ಅಂತ ಅಂದ್ಬಿಟ್ಟು. ಅಂಡ್ ಇದನ್ನ ನೀವು ಒಪ್ಕೊಳ್ಳೇಬೇಕು, ನೀವು ಏನ್ ತಪ್ಪು ಮಾಡ್ತಾ ಇದೀರಾ ಅಂತ ಅಂದ್ಬಿಟ್ಟು. ನಿಮ್ಮ 20s ಅಲ್ಲಿ ಇರೋ ದೊಡ್ಡ ರಿಗ್ರೆಟ್ ಏನೋ ಗೊತ್ತಾ? ಈ ಒಂದು ತಪ್ಪು ರಿಲೇಶನ್ಶಿಪ್ ಇಂದ ಟೈಮ್ ವೇಸ್ಟ್ ಮಾಡಬೇಡಿ. ವರ್ಕ್ ಆನ್ ಯುವರ್ ಸೆಲ್ಫ್. ಅಂಡ್ ಕನ್ಕ್ಲೂಷನ್, ಅಂಡ್ ಇಲ್ಲಿ ಗಂಟ ವೇಟ್ ಮಾಡ್ತಾ ಇರೋರಿಗೆ ಪ್ರೋ ಟಿಪ್, ಫೈನಲ್ ಆಗಿ ಡಿಸಿಪ್ಲಿನ್. ಇದು ತುಂಬಾ ಜನ ಅನ್ಕೊಂತಾ ಇರ್ತಾರೆ ಡಿಸಿಪ್ಲಿನ್ ಅಂದ್ರೆ ಕಷ್ಟ, ಜೈಲು, ಅದು ಇದು ಅಂತ. ಅದು ಕಂಪ್ಲೀಟ್ಲಿ ರಾಂಗ್. ಇದು ಒಂದು ಡಿಸಿಪ್ಲಿನ್ ಅಂದ್ರೆ ಒಂದು ಫ್ರೀಡಮ್. ನೀವು ಡಿಸಿಪ್ಲಿನ್ ಆಗಿದ್ರೆ ನಿಮ್ಗೆ ಫೈನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ, ಟೈಮ್ ಫ್ರೀಡಮ್ ಸಿಗುತ್ತೆ. ಬಟ್ ಅದೆಲ್ಲ ಬೇಕು ಅಂತಂದ್ರೆ ನಿಮ್ಮೊಂದು ಡಿಸಿಪ್ಲಿನ್ ನಿಮ್ ಜೊತೆ ಇರ್ಲೇಬೇಕು. ಇಲ್ಲ ಅಂತಂದ್ರೆ ನೀವು ಲೈಫ್ ಲಾಂಗ್ ಬಡತನದಲ್ಲೇ ಓಡಾಡಬೇಕಾಗುತ್ತೆ. ದಿನಕ್ಕೆ ನೀವು 10 ಕೆಲಸ ಮಾಡಕ್ ಹೋಗ್ಬೇಡಿ. ರಾತ್ರಿ ಮಲ್ಗೋ ಮುಂಚೆ ಬರೀ 3 ಇಂಪಾರ್ಟೆಂಟ್ ಕೆಲಸನ ಬರ್ಕೊಳ್ಳಿ. ಬೆಳಗ್ಗೆ ಎದ್ದು ಆ ಒಂದು 3 ಕೆಲಸನ ಮುಗಿಸಿ ಅಷ್ಟೇ. ಸೊ ಫ್ರೆಂಡ್ಸ್, ನಿಮ್ಮ ವಯಸ್ಸು ಇವಾಗ 20 ಇಂದ 25 ವರ್ಷದಲ್ಲಿ ಇದ್ರೆ ಇದು ಗೋಲ್ಡನ್ ಟೈಮ್. ಈಗ ನೀವು ಕಷ್ಟಪಟ್ಟರೆ 40ನೇ ವಯಸ್ಸಲ್ಲಿ ರಾಜರ ತರ ಇರ್ತೀರಾ. ಈಗ ನೀವೇನಾದ್ರೂ ಮಜಾ ಮಾಡ್ತಾ ಇದ್ರೆ 40ನೇ ವರ್ಷ ಬರೋಷ್ಟೊತ್ತಿಗೆ ನರಕ ನೋಡ್ಬೇಕಾಗುತ್ತೆ. ಸೊ ಈ ವಿಡಿಯೋ ನಿಮ್ಮ ಲೈಫ್ ನ ಲಾಸ್ಟ್ ಕಮ್ ಬ್ಯಾಕ್ ಆಗಿರ್ಲಿ. ಈ ಒಂದು ಚಾಲೆಂಜ್ ನ ತಗೊಳ್ಳೋ ದಮ್ ನಿಮ್ ಕಡೆ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ನೋ ಮೋರ್ ಎಕ್ಸ್ಕ್ಯೂಸ್ ಅಂದ್ಬಿಟ್ಟು ಟೈಪ್ ಮಾಡಿ. ಸೊ ನೋಡೋಣ ಇಲ್ಲಿವರೆಗೂ ನೋಡ್ಬಿಟ್ಟು ಈ ಒಂದು ಚಾಲೆಂಜ್ ನ ಆಕ್ಸೆಪ್ಟ್ ಮಾಡಿರೋರು ಎಷ್ಟು ಜನ ಅಂತ ಅಂದ್ಬಿಟ್ಟು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪೊಂದು ಲೈಕ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ ಕೂಡ ತಪ್ಪದೇ ವಿಡಿಯೋನ ಶೇರ್ ಮಾಡಿ. ಸೊ ಇನ್ನು ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಂದಿಲ್ ಲೈಟ್ ಟೇಕ್ ಕೇರ್. ಥ್ಯಾಂಕ್ ಫಾರ್ ವಾಚಿಂಗ್. ದಿಸ್ ಇಸ್ ಯಶ್ವಂತ್ ಸೈನಿಂಗ್ ಆಫ್. ಬೈ ಗೈಸ್.